ಓಂ ಹಯಗ್ರೀವಾಯ ನಮಃ ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಮಗೆಲ್ರಿಗೂ ಒಂದು ಆಸೆ ಇರುತ್ತೆ. ನಮಗೆ ಕೀರ್ತಿ ಪ್ರತಿಷ್ಠೆಗಳು ನಾವು ಚೆನ್ನಾಗಿರಬೇಕು, ಅದರ ಜೊತೆಗೆ ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ಅವಕ್ಕೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ಬೇಕು, ಅವುಗಳನ್ನು ಸುಸಂಸ್ಕೃತರಾಗಿ ನಾವು ಬೆಳೆಸಬೇಕು. ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು. ಹಾಗೆ ಮಕ್ಕಳು ಬೆಳೆದಂಗೆಲ್ಲ ನಮ್ಮ ಜೊತೆ ಅವರು ಬೆಳೀತಾ ಅವರ ಜೊತೆ ನಮಗೆ ಬಾಂಧವ್ಯಗಳು ಚೆನ್ನಾಗಿರಬೇಕು. ಅಂದರೆ ಪುಟ್ಟ ಮಕ್ಕಳಾಗಿದ್ದಾಗ ನಾವು ಯಾವ ರೀತಿ ಅವ್ರು ನೋಡ್ಕೊಂಡಿರ್ತೀವಿ ಅದು ಶಾಶ್ವತವಾಗಿ ಹಾಗೇ ಮುಂದುವರಿಸ್ಕೊಂಡು ಹೋಗ್ತಾ ಇರುತ್ತೆ. ಬಹುಮುಖ್ಯವಾಗಿ ನಾವು ಹಿಂದಿನ ಕಾಲದಲ್ಲಿ ಇತಿಹಾಸದಲ್ಲಿ ಅಥವಾ ಹಿಂದೆ ಸ್ವಲ್ಪ ಗಮನ ಇಟ್ಟು ನೋಡಿದಾಗ ಮಕ್ಕಳಿಗೆ ತಾಯಂದಿರಾಗ್ಬೋದು, ತಂದೆಯರಾಗ್ಬೋದು ಎಷ್ಟು ಅದ್ಭುತವಾಗಿ ನೋಡ್ಕೊಳ್ಳೋರು. ಸಂಧ್ಯಾ ಕಾಲದಲ್ಲಿ ಬೆಳಗಿನ ಜಾವ ಇರ್ಬೋದು, ಮಕ್ಕಳಿಗೆ ಕೈ ತುತ್ತನ್ನು ತಿನ್ನಿಸ್ತಕ್ಕಂಥದ್ದು, ಆ ಮಕ್ಕಳಿಗೆ ಒಂಚೂರು ಉಪ್ಪು ತುಪ್ಪ ಅನ್ನವನ್ನು ಚೆನ್ನಾಗಿ ಬಿಸಿ ಬಿಸಿ ಅನ್ನ ತುಪ್ಪವನ್ನು ಹಾಕಿ ಆ ಮಕ್ಕಳಿಗೆ ಅದರಲ್ಲೂ ಸಹ ಪ್ರಕೃತಿಯನ್ನು ತೋರಿಸ್ತಾ, ಪಕ್ಷಿಗಳನ್ನು ತೋರಿಸ್ತಾ, ಪ್ರಾಣಿಗಳನ್ನು ತೋರಿಸ್ತಾ, ಚಂದ್ರನನ್ನು ತೋರಿಸ್ತಾ ಆ ಮಕ್ಕಳಿಗೆ ಊಟವನ್ನು ತಿನ್ನಿಸ್ತಾ ಇತ್ತು. ಇದರಿಂದ ಏನಾಗ್ತಾ ಇತ್ತು, ನಾವು ಅಂದ್ಕೊಳ್ಳೋದೇನು ಕೇವಲ ಮಗುವಿಗೆ ಆಹಾರ ತಿನ್ನಿಸ್ತಾ ಇದ್ದೀವಿ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ. ಆದರೆ ನಮ್ಮ ಕೈ ಮುಖೇನ, ಅದು ಸ್ಪೂನ್ ಅಲ್ಲ, ಕೈಯಿಂದ ಆ ಮಕ್ಕಳಿಗೆ ಕೈ ತುತ್ತನ್ನು ತಿನ್ನಿಸಿದಾಗ ಆ ಮಕ್ಕಳಿಗೆ ಶಾಶ್ವತವಾಗಿ ಆ ನೆನಪುಗಳಿರ್ತಾ ಇತ್ತು, ಆ ಬಾಂಧವ್ಯಗಳಿರ್ತಾ ಇತ್ತು, ಆ ಪ್ರೀತಿ ಕೂಡ ಹಾಗೇ ಮುಂದುವರಿಸ್ಕೊಂಡು ಹೋಗ್ತಾ ಇತ್ತು. ಆ ರೀತಿ ಬಹಳ ಚೆನ್ನಾಗಿರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಇತ್ತೀಚೆಗೆ ಕೆಲವೊಂದು ಮಾರ್ಪಾಟುಗಳು ಈಗಲೂ ಕೂಡ ಆ ಪದ್ಧತಿ ಇದ್ದರೂ ಸಹ ನಾವೇನಾಗಿರುತ್ತೆ, ಕೆಲವು ವಿಷಯಗಳಲ್ಲಿ ನಾವು ಅದನ್ನು ಹೆಚ್ಚು ಗಮನ ಕೊಟ್ಟಿರೋದಿಲ್ಲ. ಆದರೆ ಇದರ ಒಂದು ಫಲ ಏನು, ಇದರ ಪ್ರಭಾವ ಏನು, ಮಹತ್ವ ಏನು, ಪುಟ್ಟ ಮಕ್ಕಳು ಅಂದಾಗ ಬಹುಶಃ ಮೂರನೇ ವರ್ಷಕ್ಕೆ ಮಕ್ಕಳು ಊಟ ಮಾಡೋಕ್ಕೆ ಹೋಗ್ತಾ ಇದ್ದಾಗ 3, 5, 9, 10 ವರ್ಷಗಳ ತನಕ ಹೆಣ್ಮಗುವಾಗಲಿ ಗಂಡು ಮಗು ಆಗಲಿ ನಮ್ಮ ಕೈಯಾರೆ ಆ ಮಕ್ಕಳಿಗೆ ಕೈತುತ್ತನ್ನು ತಿನ್ನಿಸಿದಾಗ ಬಾಂಧವ್ಯಗಳು ಚೆನ್ನಾಗಿರುತ್ತೆ, ಅದೃಷ್ಟ ಕೂಡಿ ಬರುತ್ತೆ. ಜೊತೆಗೇನು ಅಂದರೆ ಅಲ್ಲಿ ಯಾವಾಗಲೂ ಹೇಳ್ತೀವಿ, ದೇವರು ಮಕ್ಕಳೆಲ್ಲರೂ ಕೂಡ ದೈವ ಸ್ವರೂಪಿಗಳು. ಅವಕ್ಕೇನೂ ಗೊತ್ತಿರೋದಿಲ್ಲ, ಪ್ರಪಂಚ ಜ್ಞಾನ ಇರೋದಿಲ್ಲ. ಅವಕ್ಕೆ ಏನು ಗೊತ್ತು, ಅಪ್ಪ ಗೊತ್ತು, ಅಮ್ಮ ಗೊತ್ತು, ಕುಟುಂಬ ಗೊತ್ತು, ಆಟ ಗೊತ್ತು. ಮತ್ತು ಹಾಗಾಗಿ ಆ ಮಕ್ಕಳಿಗೆ ಕೈ ತುತ್ತು ತಿನ್ನಿಸಿದ್ದೇ ಆದರೆ ಬಾಂಧವ್ಯಗಳು ಚೆನ್ನಾಗಿರುತ್ತೆ. ಇವತ್ತು ನಾವು ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಸಾಕಷ್ಟು ಸರ್ಕಾರಿ ಉದ್ಯೋಗದಲ್ಲಿರ್ತೀವಿ, ತುಂಬ ಬ್ಯುಸಿ ಇರ್ತೀವಿ, ಸಂಧ್ಯಾ ಕಾಲಕ್ಕೆ ಬರೋಷ್ಟರಲ್ಲಿ ಸುಸ್ತಾಗ್ಬಿಟ್ಟಿರುತ್ತೆ. ಆದರೂ ಕೂಡ ಒಂದು 2 ನಿಮಿಷ ಆ ಮಕ್ಕಳ ಜೊತೆ ನೀವು ಸ್ಪೆಂಡ್ ಮಾಡಿಬಿಟ್ರೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗಾಗಿ ಕೈ ತುತ್ತನ್ನು ತಿನ್ನಿಸುವುದರಿಂದ ಮಕ್ಕಳ ಆರೋಗ್ಯದಲ್ಲಿ ಚೇತರಿಕೆಯ ಜೊತೆಗೆ ದೇಹ ಪುಷ್ಟಿಯಾಗುತ್ತೆ. ದೇಹ ಪುಷ್ಟಿ ಆಗೋದ್ರ ಜೊತೆಗೆ ಬಾಂಧವ್ಯಗಳು ಚೆನ್ನಾಗಿರುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಎಲ್ಲವೂ ಕೂಡ ನಮ್ಮ ನಂಬಿಕೆ, ನಮ್ಮ ಆಚಾರ ವಿಚಾರ, ನಮ್ಮ ಸನಾತನ ಧರ್ಮದ ಸಂಸ್ಕೃತಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.